ಭಾರತಕ್ಕೆ ಸ್ಪೇನ್ ರಾಯಭಾರಿ ಜುವಾನ್ ಆಂಟೋನಿಯೋ ಮಾರ್ಚ್ ಪುಜೋಲ್ ಅವರು ಆಗಮಿಸಿದ್ದು ಮಂಗಳೂರಿನ ಸೈಂಟ್ ಜೋಸೆಫ್ ಎಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿದರು. ಈ ಭೇಟಿ ವಿದ್ಯಾರ್ಥಿಗಳು ಮತ್ತು ಬೋಧಕ ವೃಂದದೊಂದಿಗೆ ನಡೆದ ಶೈಕ್ಷಣಿಕ ಹಾಗೂ ಬೌದ್ಧಿಕ ಸಂವಾದವಾಗಿ ಆಯೋಜಿಸಲ್ಪಟ್ಟಿದ್ದು, ಜಾಗತಿಕ ದೃಷ್ಟಿಕೋನ, ರಾಜತಾಂತ್ರಿಕತೆ, ಶಿಕ್ಷಣ ಮತ್ತು ಕೃತಕ ಬುದ್ಧಿಮತ್ತೆಯ ಭವಿಷ್ಯಪರ ಪಾತ್ರಗಳ ಮೇಲೆ ಕೇಂದ್ರೀಕರಿಸಿತು. ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡು ಎಸ್ಜೆಇಸಿಯ ಪರಂಪರೆ, ಶೈಕ್ಷಣಿಕ ಸಾಧನೆಗಳು ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವ ವಿಡಿಯೋ ಪ್ರದರ್ಶನ ನಡೆಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾ ರಿಯೋ ಡಿಸೋಜಾ ಅವರು ಗಣ್ಯರನ್ನ ವೇದಿಕೆಗೆ ಕರೆತಂದರು. ಎಂಬಿಎ ಡೀನ್ ಡಾ ಪ್ರಕಾಶ್ ಪಿಂಟು ಅವರು ಸ್ವಾಗತ ಭಾಷಣವನ್ನ ಮಾಡಿ ರಾಯಭಾರಿಯ ರಾಜತಾಂತ್ರಿಕ ಸೇವೆ ಮತ್ತು ಜಾಗತಿಕ ಕೊಡುಗೆಗಳನ್ನು ಪರಿಚಯಿಸಿದರು. ಸಂಸ್ಥೆಯ ಇನ್ಚಾರ್ಜ್ ನಿರ್ದೇಶಕರಾದ ವಂದನೀಯ ಫಾದರ್ ಕೆನೆತ್ ಟ್ರೇನರ್ ಕ್ರಾಸ್ತಾ ಅವರು ಪರಂಪರೆಯಂತೆ ಪುಷ್ಪಗುಚ್ಛವನ್ನ ನೀಡಿ ಗೌರವಿಸಿದ್ರು. ಸ್ಥಳೀಯ ಆಶಯಗಳಿಂದ ಜಾಗತಿಕ ಅವಕಾಶಗಳವರೆಗೆ ಎಂಬ ವಿಷಯದ ಮೇಲೆ ಮುಖ್ಯ ಭಾಷಣ ಮಾಡಿದ ರಾಯಭಾರಿಗಳು ವಿದ್ಯಾರ್ಥಿಗಳು ಜಾಗತಿಕ ಅವಕಾಶಗಳನ್ನು ಅನ್ವೇಷಿಸಿ ಶಿಕ್ಷಣ, ನವೀನತೆ ಮತ್ತು ಸಹಕಾರದ ಮೂಲಕ ಮುನ್ನಡೆಯಬೇಕು ಎಂದು ಪ್ರೇರೇಪಿಸಿದರು. ಪ್ರಾಂಶುಪಾಲರಾದ ಡಾ ರಿಯೋ ಡಿಸೋಜಾ ಅವರು ರಾಯಭಾರಿಗಳು ರಚಿಸಿದ ದಿ ಗ್ರೇಟ್ ರೀಸೆಟ್, ಕಂಟ್ರೋಲ್, ಆಲ್ಟ್, ಹ್ಯೂಮನ್ ಪುಸ್ತಕವನ್ನು ಪರಿಚಯಿಸಿ ರಾಷ್ಟ್ರ ನಿರ್ಮಾಣ ಮತ್ತು ಮಾನವ ಅಭಿವೃದ್ಧಿಯಲ್ಲಿ ಎಐಯ ಜವಾಬ್ದಾರಿಯುತ ಬಳಕೆಯ ಮಹತ್ವವನ್ನು ವಿವರಿಸಿದರು. ವಿದ್ಯಾರ್ಥಿಗಳೊಂದಿಗೆ ನಡೆದ ಪ್ರಶ್ನೋತ್ತರ ಸತ್ರವು ಕಾರ್ಯಕ್ರಮಕ್ಕೆ ಹೆಚ್ಚಿನ ಉತ್ಸಾಹ ತಂದಿತ್ತು. ಸಮಾರೋಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಂತರ ರಾಯಭಾರಿಗಳು ವೃಕ್ಷಾರೋಪಣ ಮಾಡಿ ಕಾಲೇಜು ಚಾಪೆಲ್ ಹಾಗೂ ಎಸ್ಜೆಇಸಿ ಐಡಿಯಾ ಲ್ಯಾಬ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ನವೀನ ಯೋಜನೆಗಳನ್ನು ವೀಕ್ಷಿಸಿದರು. ಈ ಭೇಟಿ ಎಸ್ಜೆಇಸಿ ಸಮುದಾಯಕ್ಕೆ ಅತ್ಯಂತ ಸ್ಮರಣೀಯ ಮತ್ತು ಪ್ರೇರಣಾದಾಯಕವಾಗಿ ಅನುಭವವಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.